ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಫೇಶಿಯಲ್ ಹೇರ್ನ ವಿತೌಟ್ ವ್ಯಾಕ್ಸಿಂಗ್ ಆಗಿ ಅಥವಾ ವಿತೌಟ್ ಥ್ರೆಡ್ನಿಂಗ್ ಮಾಡದೆ ಹೇಗೆ ರಿಮೂವ್ ಮಾಡೋದು ಫೇಶಿಯಲ್ ಹೇರ್ ಮತ್ತು ಐಬ್ರೋಸ್ ಅಪ್ಪರ್ ಲಿಪ್ಸ್ನ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ ವಿತ್ ಶೇವಿಂಗ್ ಮೆಥಡ್. ಸೊ ಫಸ್ಟ್ ಪ್ರಾಸೆಸ್, ನಿಮ್ಮ ಫೇಸ್ನ ಕಂಪ್ಲೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಯಾವುದಾದ್ರೂ ಜೆಂಟಲ್ ಕ್ಲೆನ್ಸರಿಂದ ಅಥವಾ ನಿಮ್ಮ ಫೇಸ್ ವಾಶಿಂದ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನೀಟಾಗಿ, ಸೊ ದ್ಯಾಟ್ ಪೋರ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ ಆ್ಯಂಡ್ ಸ್ಕಿನ್ ಸಹ ಸ್ವಲ್ಪ ಸಾಫ್ಟನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ನೆಕ್ಸ್ಟ್ ಪ್ರಾಸೆಸ್ ಯಾವುದಾದ್ರೂ ಆಲೋವೆರಾ ಜೆಲ್ ಆರ್ ಫೇಸ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ಲೈಕ್ ಕೊಕೊನಟ್ ಆಯಿಲ್ ಆಗಿರ್ಬೋದು ಅಥವಾ ಆಲ್ಮಂಡ್ ಆಯಿಲ್ ಆಗಿರ್ಬೋದು, ಈ ಥರ ಆಯಿಲ್ಸ್ನ ಸಹ ಯೂಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡ್ತಾ ಇರೋದು ಆಲೋವೆರಾ ಜೆಲ್. ಸೊ ಅದನ್ನು ಜನರಸ್ ಅಮೌಂಟಲ್ಲಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ಯಾವುದೇ ರೀತಿಯಾದಂಥ ಸ್ಕ್ರ್ಯಾಚಸ್ ಆಗಲಿ ಕಟ್ಸ್ ಆಗಲಿ ಅಥವಾ ಇರಿಟೇಷನ್ ಆಗೋದಿಲ್ಲ ಸ್ಕಿನ್ನಿಗೆ, ಸ್ವಲ್ಪ ಸೂದಿಂಗ್ ಅನಿಸುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಾರ್ಮೆಸಿ ರಿಯೂಸಬಲ್ ಫೇಸ್ ರೇಸರ್ ಅಂತ. ಈ ರೇಸರ್ ಕಂಪ್ನಿ ಗ್ರಿಪ್ ಸಿಗುತ್ತೆ ಹಿಡಿಲಿಕ್ಕೆ, ಆ್ಯಂಡ್ ಸ್ಟ್ರೋಕ್ ಮಾಡುವಾಗ ಅಥವಾ ಶೇವ್ ಮಾಡುವಾಗ ಸ್ಮೂತ್ ಇದ್ದರೆ ಯೂಶಲಿ ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ರಫ್ನೆಸ್ ಇರೋದ್ರಿಂದ ಸೇಫ್ ಫೀಲ್ ಆಗುತ್ತೆ ಸ್ಟ್ರೋಕ್ ಮಾಡುವಾಗ. ಆ್ಯಂಡ್ ಈ ಪೂರ್ತಿ ಪ್ರಾಸೆಸ್ಸಲ್ಲಿ ತುಂಬ ಸ್ಲೋ ಆಗಿ ರೇಸರ್ನ 45 ಡಿಗ್ರಿ ಆ್ಯಂಗಲಲ್ಲಿ ಹಿಡಿಬೇಕು, ಸ್ವಲ್ಪ ಟಿಲ್ಟಾಗಿ. ಮತ್ತು ಶೇವ್ ಮಾಡ್ತಾ ನಿಮ್ಮ ಫೇಸ್ದು ಕರ್ವ್ಸ್ ಏನಿದೆ, ಹೇಗೆ ಕರ್ವ್ ಆಗುತ್ತೆ ಕೆನ್ನೆ ಹತ್ರ ಅಥವಾ ಚಿನ್ನ ಹತ್ರ, ಆ ಥರ ರೇಸರ್ನ ತೊಗೊಂಡು ಹೋದರೆ ವಿತ್ ಸ್ಮಾಲ್ ಸ್ಟ್ರೋಕ್ ಒಳ್ಳೆ ಹೇರೆಲ್ಲ ಚೆಂದ ರಿಮೂವ್ ಆಗುತ್ತೆ. ಆ್ಯಂಡ್ ನನ್ನ ಫೇಸ್ನ 4 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಫೋರ್ ಹೆಡ್ ಸೆಕ್ಷನ್ನ ಶೇವ್ ಮಾಡ್ತೀನಿ, ದೆನ್ ಲೆಫ್ಟ್ ಸೈಡ್ ಆಫ್ ದಿ ಫೇಸ್ ಆ್ಯಂಡ್ ರೈಟ್ ಸೈಡ್ ಆಫ್ ದಿ ಫೇಸ್, ಆಮೇಲೆ ಲಾಸ್ಟ್ಲಿ ಮೌತ್ ಏರಿಯಾನ ಕವರ್ ಮಾಡ್ತೀನಿ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಪ್ರಾಸೆಸ್ ಐ ವಿಲ್ ಬಿ ಶೋಯಿಂಗ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಇದು ಪ್ರತಿ ಸರಿ ಮಾಡುವಾಗ ನಮ್ಮ ಮಮ್ಮಿ ಒಂದು ಸರಿ ಹೇಳಿದ್ದುಂಟು, ವೆನ್ ಶಿ ವಾಸ್ ಇನ್ ಟೀನೇಜ್, ಅವರು ಶಿ ವಾಸ್ ಇನ್ ಮೆಡಿಕಲ್ ಫೀಲ್ಡಲ್ಲಿ ಇದ್ದಿದ್ದರಿಂದ ಶಿ ವಾಸ್ ಯೂಸಿಂಗ್ ಸರ್ಜಿಕಲ್ ಬ್ಲೇಡ್ ಇನ್ ದ್ಯಾಟ್ ಟೈಮ್ ಟು ಗೆಟ್ ಅ ಶೇಪ್, ಅಂದರೆ ಶೇಪ್ ಕೊಟ್ಕೊಳ್ಳೋದಕ್ಕೆ ಅವ್ರು ಅದನ್ನು ಯೂಸ್ ಮಾಡ್ತಿದ್ರು ಅಂತ. ಅದು ಎಷ್ಟು ಶಾರ್ಪ್ ಇರುತ್ತೆ, ಐ ಡೋಂಟ್ ನೋ ಹೌ ಶಿ ವಾಸ್ ಡೂಯಿಂಗ್. ಆ್ಯಂಡ್ ಈಗ ನಾನು ಇದಕ್ಕೆ ಇಂಟ್ರಡ್ಯೂಸ್ ಆಗಿದ್ದೀನಿ. ಯಾ, ದಿಸ್ ಈಸ್ ರಿಯಲಿ ನೈಸ್ ಪ್ರಾಸೆಸ್. ನೀವು ಒಂದು ಸರಿ ಮಾಡಿದ್ರೆ ಯು ವಿಲ್ ಗೆಟ್ ಅಡಿಕ್ಟೆಡ್ ಟು ಇಟ್, ಐ ಆಮ್ ಕ್ವೈಟ್ ಶ್ಯೂರ್ ಅಬೌಟ್ ಇಟ್. ಸೊ ನೆಕ್ಸ್ಟ್ ಪಾಯಿಂಟ್ಸ್ ನಾನು ಏನೇನು ಅವಾಯ್ಡ್ ಮಾಡಬೇಕು ಮತ್ತು ಏನೆಲ್ಲ ಕ್ವೆಶನ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಶೇವಿಂಗ್ದು ಪ್ರಾಸೆಸ್ ಏನಿದೆ, ಫಸ್ಟಿಂದನೂ ನೀವು ಕಂಪ್ಲೀಟ್ ಮಾಡೋವರೆಗೆ ತುಂಬ ಸ್ಲೋ ಆಗಿ ತುಂಬ ಸ್ಮೂತಾಗಿ ಮಾಡ್ತಾ ಹೋಗಬೇಕು, ಹರಿಬರಿಯಲ್ಲಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವಾಗಲೂ ಸ್ಟ್ರೋಕ್ ಮಾಡುವಾಗ ಸ್ಮಾಲ್ ಸ್ಟ್ರೋಕ್, ಅಂದರೆ ಚಿಕ್ಕದಾಗಿ ಸ್ಟ್ರೋಕ್ ಆಗ್ತಾ ಬಂದರೆ ಕಂಪ್ಲೀಟ್ ಹೇರೆಲ್ಲ ಸಣ್ಣ ಹೇರೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ಯಾವಾಗಿಂದ ನಾನು ಶೇವಿಂಗ್ ಪ್ರಾಸೆಸ್ನ ಅಥವಾ ಶೇವಿಂಗ್ ಮಾಡೋದು, ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಸ್ಟಾರ್ಟ್ ಮಾಡಿದೆ, ಯಾಕೆ ಮಾಡಿದೆ ಅಂತ ಹೇಳೋದಾದರೆ, ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ ಐಬ್ರೋ ಮಾಡೋದಾಗಿರ್ಬೋದು ಅಥವಾ ಅಪ್ಪರ್ ಲಿಪ್ಸ್ ತೆಗ್ಸೋದಾಗಿರ್ಬೋದು, ಇಟ್ ವಾಸ್ ಲೈಕ್ ಥ್ರೆಡ್ನಿಂಗ್ ಪ್ರಾಸೆಸ್ಸು. ಎಷ್ಟು ನೋವು ಅಂದರೆ ಹೇಳಲಿಕ್ಕಾಗಲ್ಲ, ಅಷ್ಟು ಈಗಲೂ ತುಂಬ ಜನ ಮಾಡಿಸ್ತಾರೆ. ಈಗ ನಾನು ಎಣ್ಸಿದ್ರೂ ಒಂದು ಕೌಂಟ್ ಮಾಡಿದ್ರೆ ಒಂದು 8 to 9 ಟೈಮ್ಸ್ ಮಾಡಿಸಿರ್ಬೋದು, ಮೇ ಬಿ ಒಕೇಶನ್ಸ್ಗೆ ಲೈಕ್ ಮ್ಯಾರೇಜ್ ಅಥವಾ ಫಂಕ್ಷನ್ಸಿಗೆ. ಅದು ಬಿಟ್ಟರೆ ಬಾಕಿ ಎಲ್ಲ ಟೈಮ್ ಆಫ್ಟರ್ ಐ ಇಂಟ್ರಡ್ಯೂಸ್ ಟು ದಿಸ್ ಐಬ್ರೋ ಥಿಂಗ್ಸ್, ನಾನು ಸ್ಟಾರ್ಟ್ ಮಾಡಿದ್ದು ಮೋಸ್ಟ್ಲಿ ಡಿಗ್ರಿ ಕಂಪ್ಲೀಟಾಗಿ ಜಾಬಿಗೆ ಹೋಗಬೇಕಾದ್ರೆ. ಸೊ ಅವಾಗಿಂದ ಇಲ್ಲಿವರೆಗೂ ಜಸ್ಟ್ 9 ಟೈಮ್ಸ್ ಅಷ್ಟೇ. ಅದಾದಮೇಲೆ ಈ ಶೇವಿಂಗ್ ಪ್ರಾಸೆಸ್ ಏನಿದೆ ಇದು ಇಂಟ್ರಡ್ಯೂಸ್ ನನಗೆ ಆದಮೇಲೆ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್, ಆ್ಯಂಡ್ ಇಟ್ ಈಸ್ ಸೋ ಪೇನ್ಲೆಸ್ ಪ್ರಾಸೆಸ್ ನಿಜವಾಗ್ಲೂ.
ಈಗಲೂ ಐಬ್ರೋ ಮಾಡ್ಸೋಕ್ಕೆ ಪಾರ್ಲರಿಗೆ ಹೋದರೆ ತುಂಬ ಪೇನ್ ಆಗುತ್ತೆ. ಆ್ಯಂಡ್ ಅಪ್ಪರ್ ಲಿಪ್ ಮಾಡ್ಸೋದಕ್ಕಂತೂ ಅದು ನೆಕ್ಸ್ಟ್ ಲೆವೆಲ್ ಪೇನ್ ಅಂತ ಹೇಳ್ಬೋದು. ಆ್ಯಂಡ್ ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಡೂಯಿಂಗ್ ವ್ಯಾಕ್ಸ್ ಮಾಡಿಸ್ತಾರೆ ಪೂರ್ತಿ ಫೇಸ್ನ. ವರ್ಸ್ಟ್ ಅದಂತೂ. ವ್ಯಾಕ್ಸ್ ಯಾರು ಮಾಡಿಸ್ತಾರೆ ಗುರು ಯಪ್ಪ. ಓಕೆ, ನೆಕ್ಸ್ಟ್ ಏನು ಅಂದರೆ ಮಿತ್ಸ್ ಬಗ್ಗೆ ಮಾತಾಡೋಣ. ಲೈಕ್ ಈ ಶೇವಿಂಗ್ ಮೆಥಡ್ ಯೂಸ್ ಮಾಡೋದ್ರಿಂದ ಇನ್ಕ್ರೀಸ್ ಆಗುತ್ತಾ ಹೇರ್ ಗ್ರೋತ್, ಗಡ್ಡ ಥರ ಬರುತ್ತಾ, ಬಿಯರ್ಡ್ ಥರ ಬರುತ್ತಾ ಅಂತ ತುಂಬ ಜನ ಕೇಳ್ತಾರೆ. ಈಗಿನ ಕಾಲದಲ್ಲಿ ಹುಡುಗರಿಗೆ ಗಡ್ಡ ಬರ್ತಾ ಇಲ್ಲ, ಅವರೇ ಏನೇನೋ ಕ್ರೀಮು ಆಯಿಲ್ ಹಾಕ್ಕೊಂಡು ಗಡ್ಡ ಬರೆಸ್ತಾ ಇದ್ದಾರೆ. ಸೊ ಇದರಿಂದ ಖಂಡಿತವಾಗ್ಲೂ ಹುಡುಗಿಯರಿಗೆ ಎಸ್ಪೆಷಲಿ ಹೇರ್ ಗ್ರೋತ್ ಆಗೋದಿಲ್ಲ. ತುಂಬ ಒಂದು 2-3 ವೀಕ್ಸ್ ಆದಮೇಲೆ ಹೇರ್ ಗ್ರೋತ್ ನೋಡ್ಬೋದು. ಆ್ಯಂಡ್ ಅಲ್ಲಿವರೆಗೂ ಕ್ಲಿಯರ್ ಆಗಿರುತ್ತೆ ಸ್ಕಿನ್. ಆ್ಯಂಡ್ ಸೆಕೆಂಡ್ ಮಿತ್ ಬಂದು ಸ್ಕಿನ್ ಡ್ಯಾಮೇಜ್ ಆಗುತ್ತಾ ಅಂತ ಕೇಳ್ತಾರೆ. ಅನ್ಲೆಸ್ ಸ್ಕಿನ್ ಡ್ಯಾಮೇಜ್ ಏನೂ ಆಗೋದಿಲ್ಲ, ನಿಮ್ಮ ಡೆತ್ ಸೆಲ್ಸ್ ಏನಿರುತ್ತೆ ಮುಖದಲ್ಲಿ ಅದು ವಿತ್ ಸ್ಕಿನ್ ಬಂದುಬಿಡುತ್ತೆ, ಕ್ಲಿಯರ್ ಸ್ಕಿನ್ ಕಾಣಿಸುತ್ತೆ. ಅನ್ಲೆಸ್ ಅಲ್ಲೇನಾದರೂ ಪಿಂಪಲ್ ಇದ್ದರೆ ಅಥವಾ ಯಾವುದಾದ್ರೂ ಗುಳ್ಳೆ ಇದ್ದರೆ ಅದ್ರ ಮೇಲೆ ಶೇವ್ ಮಾಡಲಿಕ್ಕೆ ಹೋಗಬೇಡಿ. ಅದು ಆ ಜಾಗನ ಬಿಟ್ಟು ಶೇವ್ ಮಾಡಿ. ಆ್ಯಂಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಶೇವ್ ಮಾಡಬಾರ್ದು. ಇದೊಂದು ಕಾಷನ್ನ. ಸೊ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋದಾದರೆ, ಸ್ಕಿನ್ ಸಾಫ್ಟ್ ಆಗುತ್ತೆ. ಫಸ್ಟ್ ಟೈಮ್ ನೀವು ಮಾಡಿದಾಗಲೇ ಯು ಕ್ಯಾನ್ ಫೀಲ್ ದಟ್ ಸ್ಕಿನ್ ತುಂಬ ಸಾಫ್ಟ್ ಆಗಿರೋ ಥರ. ಮತ್ತು ಸೆಕೆಂಡ್ ಬಂದು ಬ್ರೈಟರ್ ಕಾಂಪ್ಲೆಕ್ಷನ್ ಕೊಡುತ್ತೆ. ಯಾಕೆಂದರೆ ಹೇರ್ ಬಂದು ಯೂಶ್ವಲಿ ಒಂದು ಸ್ವಲ್ಪ ಬ್ರೌನಿಷ್ ಇರುತ್ತೆ, ನಿಮ್ಮ ಸ್ಕಿನ್ ಮೇಲೆ ಸ್ವಲ್ಪ ಡಲ್ ಕಾಣಿಸ್ತಾ ಇರುತ್ತೆ. ಒಂದು ಸರಿ ಅದು ಇದೆಲ್ಲ ಹೇರೆಲ್ಲ ರಿಮೂವ್ ಆದಮೇಲೆ ಬ್ರೈಟಾಗಿ ಕಾಣಿಸುತ್ತೆ. ಈವನ್ ನೀವು ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಹಾಕ್ಕೊಂಡು ಹೊರಗೆ ಹೋದ್ರೂ ತುಂಬ ಬ್ರೈಟಾಗಿ ಸ್ಕಿನ್ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದು ಸ್ಕಿನ್ ಕೇರ್ ಏನು ರೋಟೀನ್ ಇದೆ ನಿಮ್ಮದು, ಲೈಕ್ ಬೇರೆ ಬೇರೆ ಸೀರಮ್ಸ್ ಯೂಸ್ ಮಾಡ್ತಿರ್ತೀರ, ಆ ಅಪ್ಲಿಕೇಶನ್ ಮಾಡಿದಾಗ ಒಳ್ಳೆ ಅಬ್ಸಾರ್ಪ್ಷನ್ ಆಗುತ್ತೆ ಸ್ಕಿನ್ನಿಗೆ. ಆ್ಯಂಡ್ ರಿಸಲ್ಟು ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಫೋರ್ತ್ ಪಾಯಿಂಟ್ ಬಂದು ಇಟ್ ವಿಲ್ ಇಂಪ್ರೂವ್ ದಿ ಮೇಕಪ್ ಅಪ್ಲಿಕೇಶನ್. ಅಂದರೆ ನೀವೇನೇ ಮೇಕಪ್ ಹಾಕಿದ್ರೂ ಒಂದು ಸಟಲ್ ಲುಕ್ ಕೊಡುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಲೈಕ್ ಫೌಂಡೇಶನ್ ಆಗಿರ್ಬೋದು ಅಥವಾ ಕನ್ಸೀಲರ್ ಆಗಿರ್ಬೋದು, ಇಟ್ ವಿಲ್ ಸ್ಟೇ ಲಾಂಗರ್ ಡ್ಯೂರೇಷನ್. ಶೇವಿಂಗ್ ಮಾಡಬೇಕಾದ್ರೆ ಏನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಕೆಲವು ಪಾಯಿಂಟ್ ಹೇಳ್ತೀನಿ. ದ್ಯಾಟ್ ಡ್ರೈ ಸ್ಕಿನ್ ಮೇಲೆ ಶೇವಿಂಗ್ ಮಾಡಲಿಕ್ಕೆ ಹೋಗಬೇಡಿ, ಬಿಕಾಸ್ ಇರಿಟೇಷನ್ ಆಗುತ್ತೆ, ಬಂಪ್ಸ್ ಆಗುತ್ತೆ. ಅದಕ್ಕೆ ಯೂಸ್ ಎನಿ ಆಲೋವೆರಾ ಜೆಲ್ ಅಥವಾ ಫೇಸ್ ಆಯಿಲ್, ಬೇಬಿ ಆಯಿಲ್ ಯಾವುದಿದೆ ಅದನ್ನು ಯೂಸ್ ಮಾಡಿ ಶೇವ್ ಮಾಡಿ. ಸೊ ದಟ್ ಸ್ವಲ್ಪ ಇರಿಟೇಷನ್ ಕಮ್ಮಿ ಆಗುತ್ತೆ, ಏನೂ ಡ್ಯಾಮೇಜ್ ಆಗೋದಿಲ್ಲ. ಆ್ಯಂಡ್ ಡೋಂಟ್ ಪ್ರೆಸ್ ಟೂ ಮಚ್. ಶೇವ್ ಮಾಡಬೇಕಾದ್ರೆ ಹಾರ್ಡರ್ ಸ್ಟ್ರೋಕ್ ಕೊಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಸ್ಮಾಲ್ ಸ್ಟ್ರೋಕ್ ವಿತ್ ಜೆಂಟಲ್ ಪ್ರೆಸ್ ಸಾಕು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು ರೆಗ್ಯುಲರ್ ರೇಸರ್ಸ್ನ ಯೂಸ್ ಮಾಡಬೇಡಿ. ಲೈಕ್ ಬಾಡಿ ರೇಸರ್ಸ್, ಕಾಲಿಗೆ ಕೈಗೆ ಹೇರ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡೋವಂಥ ರೇಸರ್ಸ್ನ ಫೇಸಿಗೆ ಯೂಸ್ ಮಾಡಬೇಡಿ. ಜಸ್ಟ್ ಫೇಶಿಯಲ್ ರೇಸರ್ಸ್ ಅಂತ ಸರ್ಚ್ ಮಾಡಿದರೆ ಆನ್ಲೈನಲ್ಲಿ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ. ನಿಮ್ಗೆ ಇಷ್ಟ ಆಗಿರೋ ಬ್ರ್ಯಾಂಡ್ನ ಆರ್ಡ್ರ್ ಮಾಡಿ ನೀವು ಯೂಸ್ ಮಾಡ್ಬೋದು. ಸೊ ಲಾಸ್ಟ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡಸ್ ಇಟ್ ಹರ್ಟ್ ಅಂತ ಕೇಳ್ತಾರೆ, ಮಾಡುವಾಗ ಏನಾದರೂ ಹರ್ಟ್ ಆಗುತ್ತೆ ಅಂತ. ಇಲ್ಲ, ಶೇವಿಂಗ್ ಪ್ರಾಸೆಸಲ್ಲಿ ಏನೂ ಹರ್ಟ್ ಆಗೋದಿಲ್ಲ. ದೆನ್ ಶೇವ್ ಮಾಡಾದಮೇಲೆ ನೆಕ್ಸ್ಟ್ ಹೇರ್ ಗ್ರೋತ್ ತಿಕ್ಕಾಗಿ ಅಥವಾ ಡಾರ್ಕಾಗಿ ಬರುತ್ತಾ ಅಂತ ಕೇಳ್ತಾರೆ. ಇಲ್ಲ, ಬರೋದಿಲ್ಲ. ಇನ್ನೂ ಹೇರ್ ಗ್ರೋತ್ ಕಮ್ಮಿ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಸೊ ನಿಮ್ಮ ಸ್ಕಿನ್ ಯಾವುದೇ ಟೈಪ್ ಇರ್ಬೋದು, ಡಾರ್ಕ್, ಬ್ರೌನ್ ಅಥವಾ ಫೇರ್ ಟೆಕ್ಸ್ಚರ್ ಯಾವುದಾದ್ರೂ ಇರ್ಬೋದು, ಎವ್ರಿ ಸ್ಕಿನ್ ಈಸ್ ಬ್ಯೂಟಿಫುಲ್. ಸ್ಕಿನ್ ಕೇರ್ ಅಂತ ಬಂದಾಗ ನಿಮ್ಮ ಸ್ಕಿನ್ನ ನೀವು ಪ್ಯಾಂಪರ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ವಿಚ್ ವಿಲ್ ಬೂಸ್ಟ್ ಯುವರ್ ಇನ್ನರ್ ಕಾನ್ಫಿಡೆನ್ಸ್. ಜಸ್ಟ್ ರಿಮೆಂಬರ್ ಟು ಬಿ ವೆರಿ ಜೆಂಟಲ್ ವಿತ್ ಯುವರ್ ಸ್ಕಿನ್ ಆ್ಯಂಡ್ ಯೂಸ್ ರೈಟ್ ಪ್ರಾಡಕ್ಟ್ಸ್. ಮೇ ಬಿ ಅದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಕೆಮಿಕಲ್ಸ್ ಇರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಇರ್ಬೋದು. ಯೂಸ್ ರೈಟ್ ಪ್ರಾಡಕ್ಟ್ಸ್ ಟು ಯುವರ್ ಸ್ಕಿನ್, ಸೊ ದಟ್ ನೀವು ಸ್ಕಿನ್ನಿಗೆ ಎಷ್ಟು ಪ್ಯಾಂಪರ್ ಮಾಡ್ತೀರಾ, ಲವ್ ಮಾಡ್ತೀರಾ, ಇಟ್ ವಿಲ್ ಲವ್ ಯು ಬ್ಯಾಕ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ದಟ್ ಚಾರ್ಮಿಂಗ್ ಗ್ಲೋ ಇನ್ ಯುವರ್ ಸ್ಕಿನ್. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.